ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದ್ದು ಎಲ್ಎಲ್ಬಿ ವಿದ್ಯಾರ್ಥಿನಿಯ ಮೇಲೆ ಕೆಎಸ್ಆರ್ಟಿಸಿ ಬಸ್ ಹರಿದ ಘಟನೆ ಆತಂಕ ಮೂಡಿಸಿದೆ. ಗಂಭೀರವಾಗಿ ಗಾಯಗೊಂಡ ವಿದ್ಯಾರ್ಥಿನಿ ಜೀವನ್ಮರಣ ಹೋರಾಟ ನಡೆಸುತ್ತಿದ್ದಾಳೆ. ಇತ್ತ ವಿದ್ಯಾರ್ಥಿಗಳು ತನ್ನ ಸ್ನೇಹಿತೆಗಾಗಿರುವ ಅನ್ಯಾಯವನ್ನು ಖಂಡಿಸಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ್ದು, ಪ್ರತಿಭಟನೆಯಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ನಡುವೆ ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಆತುರದ ಎಡವಟ್ಟಿಗೆ ವಿದ್ಯಾರ್ಥಿನಿಯ ಭವಿಷ್ಯವೇ ಬಲಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಎಸ್ಜೆಸಿಐಟಿ ಕಾಲೇಜು ಬಳಿ ಸಂಭವಿಸಿದೆ. ಅಂದಹಾಗೆ ಕೆಂಪೇಗೌಡ ಕಾನೂನು ಕಾಲೇಜಿನ ವಿದ್ಯಾರ್ಥಿನಿ ಬಸ್ ಹತ್ತುವ ಭರದಲ್ಲಿ ಡೋರ್ನಲ್ಲಿ ನಿಂತಿದ್ದು ಬಸ್ ಸಡನ್ ಮೂವ್ ಆದ ಕಾರಣ ಆಯತಪ್ಪಿ ಕೆಳಗೆ ಬಿದ್ದಿದ್ದಾಳೆ. ಈ ವೇಳೆ ಬಸ್ನ ಹಿಂಬದಿಯ ಚಕ್ರಗಳು ವಿದ್ಯಾರ್ಥಿನಿಯ ಕಾಲುಗಳ ಮೇಲೆಯೇ ಹರಿದು ಕಾಲುಗಳು ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿವೆ. ಇದರಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವಿದ್ಯಾರ್ಥಿನಿಯನ್ನ ಕೂಡಲೇ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಪಡೆದಿದ್ದಾಳೆ. ಘಟನೆಯಲ್ಲಿ ಕಾಲುಗಳು ಕಂಪ್ಲೀಟ್ ಅಪ್ಪಚ್ಚಿಯಾಗಿರೋದ್ರಿಂದ ಕಾಲುಗಳು ಉಳಿಯೋದು ಸಹ ಅನುಮಾನ ಎಂಬಂತಾಗಿದೆ. ಇನ್ನು ಘಟನೆಯ ನಂತರ ರೊಚ್ಚಿಗೆದ್ದ ವಿದ್ಯಾರ್ಥಿಗಳೆಲ್ಲ ಬಸ್ ಚಾಲಕನಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಭಾರೀ ಆಕ್ರೋಶ ಹೊರಹಾಕಿದ್ರು. ಇಂದು ಸಹ ನೂರಾರು ಎಲ್ಎಲ್ಬಿ ವಿದ್ಯಾರ್ಥಿಗಳು ರಸ್ತೆ ತಡೆ ನಡೆಸಿ ಭಾರೀ ಆಕ್ರೋಶ ಹೊರಹಾಕಿದ್ರು. ವಿದ್ಯಾರ್ಥಿನಿ ಭಾನುಶ್ರೀಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸೇರಿದಂತೆ ಜೀವನಾಧಾರಕ್ಕೆ ಸೂಕ್ತ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸುಷ್ಮಿತಾ ಅಂತ, ನಾನು ಚಿಕ್ಕಬಳ್ಳಾಪುರ ಲಾ ಕಾಲೇಜ್ ಕೆಂಪೇಗೌಡ ಕಾಲೇಜಲ್ಲಿ ಸೆಕೆಂಡ್ ಇಯರು 4th ಸೆಮ್ಮಲ್ಲಿ ಓದ್ತಾ ಇದ್ದೀನಿ. ನೆನ್ನೆ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ SJCIT ಕಾಲೇಜ್ ಹತ್ರ. ಯಾವ ಬಸ್ಸನ್ನು ನಿಲ್ಲಿಸಿಲ್ಲ, ಎಲ್ಲ ಫುಲ್ಲು ತುಂಬೋಗಿದ್ರು. ಅದಕ್ಕೆ ಹೋಗ್ತಾ ಇತ್ತು. ಮತ್ತು 4:30 ಮೇಲೆ ಒಂದು ಬಸ್ ಬರುತ್ತೆ, ಅದು ಸ್ಟಾಪ್ ಕೊಡೋ ಥರ ನಿಲ್ಲಿಸ್ಬಿಟ್ಟು ಮತ್ತೆ ಮೂವ್ ಮಾಡ್ತಾರೆ. ಅದಕ್ಕೆ ನಾನು ಈ ಹುಡುಗಿ ಹತ್ತೀರಿ. ಮತ್ತು ಆ ಹುಡುಗಿ ಹತ್ತಕ್ಕೆ ಬಂದಾಗ ಬಸ್ಸು ಫುಲ್ಲು ಫಾಸ್ಟಲ್ಲಿ ಹೋಗ್ತಾರೆ. ನಾವು ಅಂಕಲ್ ನಿಲ್ಲಿಸಿ ಅಂತ ಹೇಳ್ತೀರಿ. ಆದರೆ ಆ ಹುಡುಗಿಗೆ ಬಂದ್ಬಿಟ್ಟು ಬಸ್ಸವರು ಇಲ್ಲಿ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಎಷ್ಟು ಕಿರ್ಚಿದ್ರು, ಏನು ಮಾಡಿದ್ರು ಆ ಅಂಕಲ್ ಬಿಡೋದೇ ಇಲ್ಲ. ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹೋಗ್ಬಿಟ್ಟು ಅಡ್ಡ ಹಾಕಿದ್ಮೇಲೆ ಬಸ್ ಹಿಂದಕ್ಕೆ ಹೋದ್ಮೇಲೆ ಅವಳು ಹೇಳ್ತಾಳೆ, ನಾನು ಫಸ್ಟ್ ಹೋದಾಗ ಏನೂ ಆಗಲೇ ಇಲ್ಲ, ಮತ್ತೆ ಆ ಅಂಕಲ್ ಯಾವಾಗ ರಿಟರ್ನ್ ಬಂದು ಮತ್ತೆ ಹಿಂಗೆ ಹೋದ್ರು, ಆವಾಗ ತುಂಬ ನೋವಾಯಿತು ಅಂತ. ಸರ್, ನನ್ನ ಹೆಸರು ಲೇಖನ. ನಾನು ಸೆಕೆಂಡ್ ಇಯರ್ LLB ಮಾಡ್ತಿದ್ದೀನಿ. ಸರ್, ಇಲ್ಲಿ ಇವಾಗ ಮೇನ್ ಪ್ರಾಬ್ಲಮ್ ಏನು ಅಂದರೆ 8 to 10 o'clockವರೆಗೂ ಪ್ರಾಪರ್ ಬಸ್ಸಸ್ ಇರಲ್ಲ ಸರ್. ಮಾರ್ನಿಂಗ್ ಟೈಮ್ ಅಷ್ಟೇ, ಈವ್ನಿಂಗ್ ಟೈಮ್ ಅಷ್ಟೇ 3 to 5 o'clockವರೆಗೂ ಬಸ್ಸಸ್ ಪ್ರಾಪರಾಗಿ ಸ್ಟಾಪ್ಸ್ ಕೊಡಲ್ಲ ಸರ್ ನಮಗೆ. ಬರೀ ಒಂದು ಬ್ಯಾಂಗ್ಳೂರು ಕಡೆ ಅಂತಲ್ಲ ಸರ್, ಈ ಕಡೆ ಕೋಲಾರ ಹೋಗೋ ಮಕ್ಕಳು ಹೆಂಗೆ ಹೋಗಬೇಕು ಸರ್? ಮಾರ್ನಿಂಗ್ 8 ಇಂದ 10ವರೆಗೂ ಬರೀ 3 ಬಸ್ ಹಾಕ್ತಾರೆ ಸರ್. ಅಲ್ಲಿಂದ ಎಷ್ಟು ಜನ ಕಾಲೇಜ್, ಈ ಕಡೆ ಎಷ್ಟು ಕಾಲೇಜಸ್ ಇದೆ, ಎಷ್ಟು ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರಿಗೆ ಏನು ಸರ್ ಪ್ರಾಬ್ಲಮ್ಮು? ಅವ್ರಿಗೆ ಬಸ್ ಹಾಕಿ ಅಂದರೆ ನಿಮ್ಗೆ ಅಡಿಷ್ನಲ್ ಹಾಕಿದ್ದೀನಲ್ವಮ್ಮ, ಒಂದು ಬಸ್ ಸಾಕಾಗುತ್ತೆ ಸರ್ 200 ಇಂದ 300 ಜನಕ್ಕೆ. ನಾವು ಲೀಗಲ್ ಆಕ್ಷನ್ ತಗೊಳ್ತೀವಿ. ನೀವು ಹಿಂಗೆ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿದ್ದಾರೆ. ಲೀಗಲ್ ಆಕ್ಷನ್ ತಗೋತಾರೆ, ಓಕೆ, ಒಪ್ಕೊಳ್ಳೋಣ. ಬಿಕ್ಕಿದವ್ರಿಗೆ ಏನು ಸರ್ ಪ್ರಾಬ್ಲಮ್ಮು? ಇವಾಗ ಬಸ್ಸಸ್ ನಮ್ಗೆ ಪ್ರಾಪರ್ ಸ್ಟಾಪ್ ಕೊಟ್ಟಿದ್ರೆ ನಾವು ಸ್ಟ್ರೈಕ್ ಮಾಡ್ತಿರ್ಲಿಲ್ಲ. ಆ ಹುಡುಗಿಗೆ ನೆನೆ ಈ ಥರ ಆಗ್ತಿರ್ಲಿಲ್ಲ. ಇವಾಗ ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಿರೋದು. ಆ ಹುಡುಗಿಗೆ ಆಗಿರೋ ಅನ್ಯಾಯ ಇನ್ಯಾವ ಹುಡುಗನಿಗೂ ಹುಡುಗಿಗೂ ಆಗಬಾರ್ದು ಸರ್. ಪ್ರಾಪರ್ ಟೈಮಿಂಗ್ ಬಸ್ಸಸ್ ಬರಬೇಕು ಸರ್ ನಮಗೆ. ಎರಡನೇದು, ನಿಮ್ಮಿಂದ ಅನ್ವಾಂಟೆಡ್ ಆಗಿ ಬೇರೆ ಅದರ್ ಪಬ್ಲಿಕ್ಕಿಗೆ ತೊಂದರೆ ಆಗ್ತಾ ಇದೆ. ಅದರಲ್ಲಿ ಪೇಷಂಟ್ ಇರ್ಬೋದು, ಎಲ್ಲಾದ್ರೂ ಎಮರ್ಜೆನ್ಸಿ ಹೋಗೋರಿರ್ಬೋದು, ಯಾರಾದ್ರೂ ಸಾವದಲ್ಲಿ ಭೇಟಿಯಾಗಿ ಹೋಗೋದಿರ್ಬೋದು, ಯಾರಾದ್ರೂ ಎಕ್ಸಾಮ್ ಬರೆಯೋಕ್ಕೂ ಹೋಗ್ತಾ ಇರ್ಬೋದು. ಅದರಲ್ಲಿ ಅವ್ರೆಲ್ರಿಗೂ ತೊಂದರೆ ಆಗ್ತದೆ. ದಯವಿಟ್ಟು ರಸ್ತೆನ ಕ್ಲಿಯರ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರಿ. ಈಗ DC ಅವರು ಮಾತಾಡ್ತಾರೆ, ಆ ಕಡೆ ಸೈಡಲ್ಲಿ ಹೋಗ್ಬಿಡಿ. ಇನ್ನು ಯಾವಾಗ ಎಲ್ಎಲ್ಬಿ ವಿದ್ಯಾರ್ಥಿನಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ ವಿದ್ಯಾರ್ಥಿನಿಯ ಜೀವನ ಆಸ್ಪತ್ರೆ ಮಾಡಿ ಅಲ್ಲದೆ ಜೀವನ ಪೂರ್ತಿ ಅಂಗವಿಕಲನಾಗಿ ಮಾಡಿದ್ದಾರೆಂದು ನ್ಯಾಯಕ್ಕಾಗಿ ವಿದ್ಯಾರ್ಥಿಗಳು ರಸ್ತೆಗಿಳಿದು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿರುವ ವೇಳೆ ಪ್ರತಿಭಟನಾ ಕಾವು ಜೋರಾಗ್ತಿದ್ದಂತೆ ಸ್ಥಳಕ್ಕೆ ಡಿಒಎಸ್ಪಿ ಪ್ರಕಾಶ್ ಎಂಟ್ರಿ ಕೊಟ್ಟು ವಿದ್ಯಾರ್ಥಿಗಳನ್ನ ಮನವೊಲಿಸಲು ಪ್ರಯತ್ನ ಪಟ್ಟರು. ಆದರೆ ವಿದ್ಯಾರ್ಥಿಗಳು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಹಿಂಪಡೆದೇ ಇದ್ದಾಗ ಪೊಲೀಸರು ಮತ್ತು ವಿದ್ಯಾರ್ಥಿಗಳ ನಡುವೆ ಭಾರೀ ಜಟಾಪಟಿ ವಾಗ್ವಾದವು ನಡೆದು ಹೋಯಿತು. ಇನ್ನು ಯಾವಾಗ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ವಿಕೋಪಗೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಪೊಲೀಸರು, ಕೆಎಸ್ಆರ್ಟಿಸಿ ಸಂಚಾರಿ DC, ಕಾಲೇಜಿನ ಪ್ರಾಂಶುಪಾಲರನ್ನು ಕರೆಸಿ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತಣ್ಣಗಾಗಿಸಿ ನ್ಯಾಯ ಕೊಡಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯ ವಿದ್ಯಾರ್ಥಿಗಳೆಲ್ಲರೂ ಸೇರಿದ್ದೀವಿ. ಇವತ್ತು ಎಲ್ಲ ಸ್ವಾಮೀಜಿ ಕಾಲೇಜ್ ಮುಂದೆ ಎಲ್ಲ ಪ್ರತಿಭಟನೆ ಮಾಡಿದ್ದೀವಿ. ಆ ಪ್ರತಿಭಟನೆಯಲ್ಲಿ ನಮ್ಮ DC ಸಾಹೇಬರು ಬರೋಕ್ಕಾಗಿರಲಿಲ್ಲ. ಬಟ್ ಅವ್ರದ್ದೇ ಥರದ ಇನ್ನೊಬ್ಬರು ಬಂದವರೆ. ಅವರು ನಮಗೆ ಬೇಡಿಕೆಗಳು ಸ್ವಲ್ಪ ಹೇಳವ್ರೆ. ಆ ಬೇಡಿಕೆಗಳನ್ನು ಅವ್ರ ಲೆಟರ್ ಮುಖಾಂತರ ನಮಗೆ ಮನವಿ ಮಾಡಿಕೊಡ್ತವ್ರೆ. ಆ ಹುಡುಗಿಗೆ ಫಸ್ಟ್ ಆಫ್ ಆಲು ಲೈಫ್ ಟೈಮು ಗೌರ್ಮೆಂಟ್ ಡ್ಯೂಟಿ. ಅದೇ ರೀತಿಯಾಗಿ ಸ್ವಾಮೀಜಿ ಕಾಲೇಜ್ ಹತ್ರ ಪ್ರತಿಯೊಂದು ಬಸ್ಸು ಆಧಾರ್ ಕಾರ್ಡು ಯಾವ್ಯಾವುದರಲ್ಲಿ ಅಲೋ ಇದೆಯೋ ಪ್ರತಿಯೊಂದು ಬಸ್ಸು ಸ್ಟಾಪ್ ಕೊಡಲೇಬೇಕಲ್ಲಿ. ಸ್ಟಾಪ್ ಕೊಟ್ಟು ಅಲ್ಲಿ ಕಂಡಕ್ಟರ್ ಡ್ಯೂಟಿ ಏನಿದೆಯೋ ಎಲ್ಲ ವಿದ್ಯಾರ್ಥಿಗಳು ಹತ್ತ ಮೇಲೆ ಅವರು ಕಂಡಕ್ಟರ್ ಡೋರ್ ಹಾಕೋಬೇಕು. ಅವ್ರ ಡ್ಯೂಟಿ ಅದು. ಡೋರ್ ಹತ್ತದ ಮೇಲೆ
ಬಸ್ಸು ನಿಲ್ಲಿಸ್ಬೇಕಲ್ಲಿ, ವಿದ್ಯಾರ್ಥಿ ಎಲ್ಲ ಹತ್ತದ ಮೇಲೆ ಮೂವ್ ಮಾಡ್ಕೊಂಡು ಹೋಗಬೇಕು. ಇವತ್ತು ಸುಮಾರು ನಮ್ಮ ಕೆಂಪೇಗೌಡ ಕಾನೂನು ಮಹಾವಿದ್ಯಾರ್ಥಿ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸ್ವಾಮೀಜಿ ಕಾಲೇಜವರು ಒಂದು 400-500 ಜನ ವಿದ್ಯಾರ್ಥಿಗಳು ಸೇರಿ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಆ ಹುಡುಗಿಗೆ ನ್ಯಾಯವನ್ನು ಒದಗಿಸ್ಬೇಕಂತ ನಮ್ಮ ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನ ಅವ್ರು ಹೇಳಿದ ಹೇಳಿಕೆಗಳಿಗೆ ಯಾವುದೇ ಇದಾಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಟೈಮ್ ಕ್ರಮವನ್ನು ತೆಗೆದುಕೊತೀವಿ. ನಾವು ಜಾಸ್ತಿ ಇನ್ನೂ ಉನ್ನತ ಮಟ್ಟಕ್ಕೆ ಜನಗಳನ್ನು ಕರೆಸಿ ಆ ವಿದ್ಯಾರ್ಥಿಗಳ ಇನ್ನೂ ಬೆಳವಣಿಗೆ ತುಂಬ ಬೆಳೆಸಿ ಆ ಹುಡುಗಿಗೆ 4:15 ಬಸ್ಸಲ್ಲಿ ಹತ್ತೋ ಟೈಮಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ಒಂದು 2:15ಗೆ ಬಿಟ್ಟವ್ರು ಕಾಲೇಜು. 2:15ಇಂದ 4:15 ತನಕ ಯಾವ ಬಸ್ಸುಗಳು ಸ್ಟಾಪ್ ಕೊಟ್ಟಿರಲಿಲ್ಲ. ಅದೇ ಸಮಯದಲ್ಲಿ ಒಂದು ಬಸ್ ಬಂದೈತೆ. ಆ ಬಸ್ಸಲ್ಲಿ ಬರೋ ಡ್ರೈವರು ಬ್ಲೂಟೂತ್ ಇಟ್ಕೊಂಡು ವಿತ್ತು ಅವರು ಫೋನ್ ಮಾತಾಡಿಕೊಂಡು ನೆಗ್ಲಿಜೆನ್ಸ್ ಡ್ರೈವಿಂಗು, ಅವ್ರದ್ದು ನೆಗ್ಲಿಜೆನ್ಸ್ ಡ್ರೈವಿಂಗ್ ಮಾಡೋರು ಫಸ್ಟ್ ಆಫ್ ಆಲು. ಬಟ್ ಆ ಹುಡುಗಿಗೆ ಯಾವುದೇ ಅಪಘಾತ ಆಗಿದೆ, ರೋಡ್ ಅಪಘಾತ ಆಗಿದೆ. ಬಟ್ ಆಕ್ಸಿಡೆಂಟ್ ಆಗೋದು 2-3 ರೀತಿ ಆಗುತ್ತೆ. ನೆಗ್ಲಿಜೆನ್ಸ್ ಆಕ್ಸಿಡೆಂಟ್ ಇದು. ನಿನ್ನೆ ಘಟನೆಯಲ್ಲಿ ಆ ಮಗು ಮೇಲೆ ಹಿಂದಿನ ಚಕ್ರ ಹರಿದು ಇತ್ತು. ಆ ಮಗುಗೆ ಕಾಲಿಗೆ ಪೆಟ್ಟಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಗುವಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನ ಭರಿಸುವಂಥದ್ದು. ಆಮೇಲೆ ಪ್ರತಿಭಟನೆ ಮಾಡಿದ ಉದ್ದೇಶ ನಾವು ಮಕ್ಕಳು ಇದ್ದಾಗ ಅಲ್ಲಿ ಜಾಸ್ತಿ ಬಸ್ಸಸ್ ಬರಲ್ಲ ಅಂತ ಒಂದು, ಆಮೇಲೆ ಬಂದ್ರು ನಿಲ್ಲಿಸ್ತಾ ಇಲ್ಲ ಅನ್ನೋ ಈ ವಿಚಾರದ ಹಿನ್ನೆಲೆಯಲ್ಲಿ ಅಲ್ಲಿಗೆ ನಮ್ಮ ಘಟಕದಿಂದ ಅಲ್ಲಿ ಒಂದು ಸಂಚಾರ ನಿಯಂತ್ರಕರನ್ನ ವ್ಯವಸ್ಥೆ ಮಾಡುವಂಥದ್ದು. ಆಮೇಲೆ ಯಾವ್ದ್ರ ಮಧ್ಯೆ ಆ ಟೈಮಲ್ಲಿ ಶಾಲಾ ಕಾಲೇಜು ಇರುವಂತ ಟೈಮಲ್ಲಿ ಇನ್ನ ಹೆಚ್ಚಿನ ಬಸ್ಸಸ್ ನ ವ್ಯವಸ್ಥೆ ಮಾಡ್ಕೊಡುವಂತ ಅದನ್ನು ಕೇಳಿದರೆ ಅದನ್ನು ಮಾಡ್ಕೊಡುವಂತ ವಿಚಾರ. ಚಾಲಕರು ಯಾವುದೇ ರೀತಿ ಚಾಲನಾ ಸಮಯದಲ್ಲಿ ಮೊಬೈಲ್ ಬಳಕೆ ನಿಷೇಧ ಆಗಿದೆ. ಆ ತರದ್ದೇನಾದ್ರೂ ನಮ್ಗೆ ಬಂದಿರುವಂತದ್ದು ಏನಾದ್ರು ಇತ್ತು ಅಂತಂದ್ರೆ ಸೂಕ್ತವಾಗಿರೋ ಶಿಸ್ತಿನ ಕ್ರಮ ತಗೊಳ್ತೀವಿ ಸರ್. ಅದರ 2ನೇ ಮಾತು.